ಹಾಯ್ ಹಲೋ ವೀಕ್ಷಕರೇ, ಸ್ಟ್ಯಾಂಡರ್ಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಂತೂ ಇಂತೂ ಅನುಬಂಧ 2025 ಮುಕ್ತಾಯಗೊಂಡಿತು. ನಿಮ್ಮ ನೆಚ್ಚಿನ ಶೋಗಳು ಹಾಗೂ ನಿಮ್ಮ ನೆಚ್ಚಿನ ಪಾತ್ರಗಳು ಪ್ರಶಸ್ತಿಗಳನ್ನು ಕೂಡ ತೆಗೆದುಕೊಂಡಾಯಿತು. ನಾವು ಈ ವಿಡಿಯೋದಲ್ಲಿ ಈ ಬಾರಿ ಅಂದರೆ 2025ರ ಅನುಬಂಧ ಅವಾರ್ಡ್ಸ್ ವಿಜೇತರು ಯಾರ್ಯಾರು ಅಂತ ತಿಳಿಸ್ಕೊಡ್ತೇವೆ. ಸೊ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಅನುಬಂಧವನ್ನು ನೀವು ಕೂಡ ನೋಡಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಎಕ್ಸ್ಕ್ಲೂಸಿವ್ ಕಲರ್ಸ್ ಕನ್ನಡದ ಕಂಟೆಂಟ್ಗಳಿಗಾಗಿ ನಮ್ಮ ಚಾನೆಲ್ ಅಂದರೆ ಸ್ಯಾಂಡಲ್ವುಡ್ ಪೋಸ್ಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಹಾಗಾದ್ರೆ 2025ರ ಅನುಬಂಧ ವಿಜೇತರು ಯಾರು ಅಂತ ನೋಡ್ಕೊಂಡ್ಬರೋಣ. ಮನೆ ಮೆಚ್ಚಿದ ಸಹೋದರಿ ಕ್ಯಾಟಗರಿಯಲ್ಲಿ ಪ್ರೇಮ ಕಾವ್ಯದ ಕಾವ್ಯ ಗೆದ್ದಿದ್ದಾರೆ ಹಾಗೂ ಶ್ರೀಗಂಧದ ಗುಡಿಯ ಚಂದನ ಗೆದ್ದಿದ್ದಾರೆ. ಇನ್ನು ಮನೆ ಮೆಚ್ಚಿದ ಸಹೋದರ ಕ್ಯಾಟಗರಿಯಲ್ಲಿ ಮಾಧವ ನಂದಗೋಕುಲ ಅವರು ಗೆದ್ದಿದ್ದಾರೆ. ಜನಮೆಚ್ಚಿದ ಮಂತರೆಯಾಗಿ ಬೃಂದಾರ್ ಅವರು ಗೆದ್ದಿದ್ದಾರೆ. ಜನಮೆಚ್ಚಿದ ಸ್ಟೈಲ್ ಐಕನ್ ಫೀಮೇಲ್ ಆಗಿ ಜಾನ್ಸೀರ್ ಅವರು ಗೆದ್ದಿದ್ದಾರೆ. ಇನ್ನು ಜನಮೆಚ್ಚಿದ ಕಮಿಡಿಯನ್ ಪಾತ್ರಕ್ಕೆ ತುಕಾಲಿ ಸಂತೋಷ್ ಅವರು ಗೆದ್ದಿದ್ದಾರೆ. ಮನಮೆಚ್ಚಿದ ಅಮ್ಮ ಕ್ಯಾಟಗರಿಗೆ ಗಿರಿಜಾರ್ ಅವರು ಗೆದ್ದಿದ್ದಾರೆ. ಜನಮೆಚ್ಚಿದ ಶಕುನಿಗೆ ಭಾಗ್ಯಲಕ್ಷ್ಮಿಯ ತಾಂಡವ್ ಅವರು ಗೆದ್ದಿದ್ದಾರೆ. ಮನಮೆಚ್ಚಿದ ದಂಪತಿಗೆ ವಿದ್ಯಾ ಮತ್ತು ಭದ್ರಾ ಗೆದ್ದಿದ್ದಾರೆ. ಅದೇ ಕ್ಯಾಟಗರಿಯಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಗೌಡ ಗೆದ್ದಿದ್ದಾರೆ. ಇನ್ನು ಜನಮೆಚ್ಚಿದ ಜೋಡಿಯಾಗಿ ನಂದಗೋಕುಲದ ಕೇಶವ ಹಾಗೂ ಮೀನಾ ಗೆದ್ದಿದ್ದಾರೆ. ಉತ್ತಮ ಛಾಯಾಗ್ರಹಣ ಭಾಗ್ಯಲಕ್ಷ್ಮಿಗೆ ಸಿಕ್ಕಿದೆ. ಜನಪ್ರಿಯ ಜಿಯೋ ಹಾಟ್ಸ್ಟಾರ್ ಧಾರಾವಾಹಿಯಾಗಿ ಭಾಗ್ಯಲಕ್ಷ್ಮಿ ಆಯ್ಕೆಯಾಗಿದೆ. ಮನೆಮೆಚ್ಚಿದ ಹಿರಿಯ ಕ್ಯಾಟಗರಿಯ ಮುದ್ದು ಸೊಸೆ ಭಾಗೀರಥಿ ಅವರು ಗೆದ್ದಿದ್ದಾರೆ. ಮನೆಮೆಚ್ಚಿದ ಮಗ ಆಗಿ ಶ್ರೀಗಂಧದ ಗುಡಿಯ ಮುತ್ತು ರಾಜರವರು ಗೆದ್ದಿದ್ದಾರೆ. ಮನೆಮೆಚ್ಚಿಯ ಮಗಳು ಆಗಿ ಭಾರ್ಗವಿ LLBಯ ಭಾರ್ಗವಿ ಗೆದ್ದಿದ್ದಾರೆ. ಜನಮೆಚ್ಚಿದ ಯೂತ್ ಐಕಾನ್ ಆಗಿ ವಿದ್ಯಾ ಮುದ್ದು ಸೊಸೆಯರವರು ಗೆದ್ದಿದ್ದಾರೆ. ಇನ್ನು ಮನೆಮೆಚ್ಚಿದ ಅತ್ತೆಗೆ ಭಾಗ್ಯಲಕ್ಷ್ಮಿಯ ಕುಸುಮಾರ್ ಅವರು ಗೆದ್ದಿದ್ದಾರೆ. ಉತ್ತಮ ಸಂಭಾಷಣೆಗೆ ಯಜಮಾನ ಹಾಗೂ ಮುದ್ದು ಸೊಸೆಗೆ ದೊರಕಿದೆ. ಮನೆಮೆಚ್ಚಿದ ಸೊಸೆಯಾಗಿ ಭಾಗ್ಯಲಕ್ಷ್ಮಿಯ ಭಾಗ್ಯ ಗೆದ್ದಿದ್ದಾರೆ. ಮನೆಮೆಚ್ಚಿದ ಮಾವ ನಂದಗೋಕುಲದ ನಂದಕುಮಾರ್ ಗೆದ್ದಿದ್ದಾರೆ. ಇನ್ನು ಮನೆಮೆಚ್ಚಿದ ಅಳಿಯ ಪ್ರೇಮ ಕಾವ್ಯದ ಮಹಾದೇವ್ ಗೆದ್ದಿದ್ದಾರೆ. ಜನಮೆಚ್ಚಿದ ಹೊಸ ಪರಿಚಯ ನಂದಗೋಕುಲದ ಅಮೂಲ್ಯರವರು ಗೆದ್ದಿದ್ದಾರೆ. ಇನ್ನು ಮನೆಮೆಚ್ಚಿದ ಅಪ್ಪ ಕ್ಯಾಟಗರಿಯಲ್ಲಿ ಮುದ್ದು ಸೊಸೆಯ ಶಿವರಾಮೇಗೌಡ ಹಾಗೂ ಶ್ರೀಗಂಧದ ಗುಡಿಯ ನಟರಾಜ್ರವರು ಗೆದ್ದಿದ್ದಾರೆ. ಇನ್ನು ಜನಪ್ರಿಯ ಡಿಜಿಟಲ್ ಜೋಡಿ ಕ್ಯಾಟಗರಿಯಲ್ಲಿ ನಂದಗೋಕುಲದ ಅಮೂಲ್ಯ ಮತ್ತು ವಲ್ಲಭ ಗೆದ್ದಿದ್ದಾರೆ. ಜನಮೆಚ್ಚಿದ ನಾಯಕ ಆಗಿ ಭದ್ರಾ ಮುದ್ದು ಸೊಸೆಯವರು ಗೆದ್ದಿದ್ದಾರೆ. ಇನ್ನು 2025ರ ಬೆಸ್ಟ್ ರೇಟೆಡ್ ಮೂವಿ ಸೂ ಫ್ರಮ್ ಸೋ ಆಗಿದೆ. ಇನ್ನು ಉತ್ತಮ ನಿರ್ದೇಶನದಲ್ಲಿ ಭಾರ್ಗವಿ LLBಯ ಸ್ವಪ್ನ ಕೃಷ್ಣ ಹಾಗೂ ನಂದಗೋಕುಲದ ಶ್ರವಂತ್ ರಾಧಿಕಾರ್ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ. ಉತ್ತಮ ಕಥೆ ಚಿತ್ರಕಥೆ ಭಾರ್ಗವಿ LLB ಅವರ ಶರತ್ ಮಧು ಅವರಿಗೆ ಸಿಕ್ಕಿದೆ. ಜನಮೆಚ್ಚಿದ ನಾಯಕಿಯಾಗಿ ಮೀನಾರ್ ಅವರು ಪ್ರಶಸ್ತಿಯನ್ನು ತಗೊಂಡಿದ್ರೆ ಜನಮೆಚ್ಚಿದ ಸಂಸಾರ ಆಗಿ ನಂದಗೋಕುಲ ತಗೊಂಡಿದೆ. ಇನ್ನು ಹಾಗಾದ್ರೆ ಟೋಟಲ್ ಟ್ಯಾಲಿಯನ್ನು ನೋಡೋಣ. ಯಜಮಾನ 2 ಪ್ರಶಸ್ತಿಗಳನ್ನು ತಗೊಂಡಿದೆ. ಪ್ರೇಮ ಕಾವ್ಯ ಕೂಡ 2 ಪ್ರಶಸ್ತಿಯನ್ನು ತಗೊಂಡಿದೆ. ಶ್ರೀಗಂಧದ ಗಡಿ 3 ಪ್ರಶಸ್ತಿಯನ್ನು ತಗೊಂಡಿದೆ. ಇನ್ನು ಭಾಗ್ಯಲಕ್ಷ್ಮಿ ಹಾಗೂ ಭಾರ್ಗವಿ LLB ತಲಾ 5 ಪ್ರಶಸ್ತಿಗಳನ್ನು ತಗೊಂಡಿದೆ. ಮುದ್ದು ಸೊಸೆ 6 ಪ್ರಶಸ್ತಿಯನ್ನು ತಗೊಂಡಿದೆ ಹಾಗೂ ನಂದಗೋಕುಲ 9 ಪ್ರಶಸ್ತಿಯನ್ನು ತಗೊಂಡಿದೆ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸಂಸಾರ ಯಾವುದು ಹಾಗೂ ನಿಮ್ಮ ನೆಚ್ಚಿನ ಕ್ಯಾರೆಕ್ಟರ್ ಯಾವುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ. ಕಣ್ಣನು ಯಾರೇ ಕುಕ್ಕಿದರೂನು ಕಂಬನಿ ತೊಳೆವುದು ಬೆರಳು, ಜೊತೆ ಇರುವವರು ತೊರೆದರೇನು ಜೊತೆಗೆ ಬರುವುದು ನೆರಳು. ಹಲವು ಬಂಧಗಳ ಅಂದದ ಮನೆಯಲ್ಲಿ ಎಂದು ಇರುವುದು ಆನಂದ. ನಿಮಗೂ ನಮಗೂ